ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇವತ್ತು ನಮ್ಮ ತೊಗರಿ ಬೆಳೆಗೆ ಬಿತ್ತನೆ ಮುನ್ನ ಹೇಗೆ ಬೀಜೋಪಚಾರ ಮಾಡ್ಬೇಕು ಅಂತ ನಾನ್ ನಿಮ್ಗೆ ಸುಲಭವಾಗಿ ಹೇಳ್ಕೊಡ್ತೀನಿ. ಇದಕ್ಕೆ ನಮ್ಗೆ ಜಾಸ್ತಿ ಖರ್ಚೇನೂ ಇಲ್ಲ. ನಮ್ಗೆ ಆಗಿರೋದು 1 ಕೆಜಿ ಸ್ವಚ್ಛವಾದ ತೊಗರಿ ಬೀಜ, ರೈಜೋಬಿಯಂ ಜೈವಿಕ ಗೊಬ್ಬರ 20 ಗ್ರಾಂ, ಪಿಎಸ್ಬಿ ಜೈವಿಕ ಗೊಬ್ಬರ 20 ಗ್ರಾಂ, ಸ್ವಲ್ಪ ಬೆಲ್ಲದ ನೀರು ಅಂಟು ಸಿಗಲು. ನೋಡಿ, ಮೊದಲು ಈ ತೊಗರಿ ಬೀಜಗಳಿಗೆ ಸ್ವಲ್ಪ ಬೆಲ್ಲದ ನೀರನ್ನು ಚಿಮುಕಿಸ್ಬೇಕು. ಯಾಕಂದ್ರೆ ನಾವು ಹಾಕೋ ಜೈವಿಕ ಗೊಬ್ಬರ ಬೀಜಕ್ಕೆ ಚೆನ್ನಾಗಿ ಅಂಟುಕೊಳ್ಬೇಕು. ಬೀಜಗಳನ್ನು ಹಗುರವಾಗಿ ಕಲಕುತ್ತಾ ಆಮೇಲೆ ಇದಕ್ಕೆ ರೈಜೋಬಿಯಂ ಮತ್ತು ಪಿಎಸ್ಬಿ ಪುಡಿಯನ್ನು ಹಾಕಿ ಬೀಜದ ಮೇಲಿನ ಸಿಪ್ಪೆ ಸುಲಿಯದ ಹಾಗೆ ಮೆಲ್ಲಗೆ ಹಗುರವಾಗಿ ಕೈಯಿಂದ ಕಲಸ್ಬೇಕು. ಗಟ್ಟಿ ಉಜ್ಜಬಾರ್ದು ಅಣ್ಣ ತಮ್ಮಂದಿರ, ಬೀಜಕ್ಕೆ ಗಾಯ ಆಗ್ಬಾರ್ದು. ಹೀಗೆ ಕಲಸಿದ ಬೀಜಗಳನ್ನು ನೇರವಾಗಿ ಬಿಸಿಲಿನಲ್ಲಿ ಒಣಗಿಸಬಾರ್ದು, ನೆನಪಿಟ್ಕೊಳ್ಳಿ. ಮನೆಯ ಒಳಗೆ ಅಥವಾ ಮರದ ಕೆಳಗೆ ನೆರಳಿನಲ್ಲಿ ಅರ್ಧ ಗಂಟೆ ಒಣಗಿಸ್ಬೇಕು. ಒಂದು ವೇಳೆ ನೀವು ನಾಶಕ, ಉದಾಹರಣೆಗೆ ಟ್ರೈಕೋಡರ್ಮಾ ಬಳಸುವುದಾದರೆ ಮೊದಲು ಅದನ್ನು ಹಾಕಿ ಒಣಗಿಸಿ ಆಮೇಲೆ ಈ ಜೈವಿಕ ಗೊಬ್ಬರ ಹಚ್ಚಬೇಕು. ನೋಡಿದ್ರಾ ಎಷ್ಟು ಸುಲಭ? ಹೀಗೆ ಮಾಡೋದ್ರಿಂದ ಗಿಡಕ್ಕೆ ಬೇರುಕೊಳೆ ರೋಗ ಬರಲ್ಲ, ಗಿಡ ಗಟ್ಟಿಯಾಗಿ ಬೆಳೆಯುತ್ತೆ. ಜೊತೆಗೆ ನೈಟ್ರೋಜನ್ ಫಿಕ್ಸ್ ಆಗಿ ನಮ್ಗೆ ಬಂಪರ್ ಇಳುವರಿ ಸಿಗುತ್ತೆ. ಕಮ್ಮಿ ಖರ್ಚಿನಲ್ಲಿ ಹೆಚ್ಚು ಲಾಭ ಸಿಗ್ಬೇಕಂದ್ರೆ ಬೀಜೋಪಚಾರ ಮರೆಯಬೇಡಿ. ಎಲ್ಲರಿಗೂ ಒಳ್ಳೆಯ ಬೆಳೆ ಬರ್ಲಿ, ಲಾಭ ಸಿಗ್ಲಿ. ಧನ್ಯವಾದಗಳು.